ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಕೊಟ್ಟಿರುವಂಥ ಒಂದು ಪ್ರೀಸೆಟ್ಗಳನ್ನ ಡೌನ್ಲೋಡ್ ಮಾಡೋದು ಹೇಗೆ, ಹಾಗೆ ಅಲೈಟ್ ಮೋಷನ್ ಅಪ್ಲಿಕೇಶನ್ಗೆ ಅವನ್ನು ಇಂಪೋರ್ಟ್ ಮಾಡೋದು ಹೇಗೆ ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆದ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತಾ ಇದ್ದೇನೆ. ದಯವಿಟ್ಟು ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೂ ನಿಮ್ಮ ಸ್ನೇಹಿತರು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಫ್ರೆಂಡ್ಸ್, ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಇವಾಗ ನಾನು ನಮ್ಮ ಒಂದು ವಿಡಿಯೋನ ಓಪನ್ ಮಾಡ್ಕೊಂಡಿದ್ದೇನೆ. ಈ ಒಂದು ವಿಡಿಯೋದಲ್ಲಿ ನೀವೇನು ಮಾಡಬೇಕಂದ್ರೆ ಮೊದಲು ಟೈಟಲ್ನ ಮೇಲೆ ಕ್ಲಿಕ್ಕನ್ನು ಮಾಡಬೇಕಾಗತ್ತೆ. ನೆಕ್ಸ್ಟ್ ನಿಮಗೆ ಇಲ್ಲಿ ಒಂದು ಡಿಸ್ಕ್ರಿಪ್ಷನ್ ಓಪನ್ ಆಗುತ್ತೆ. ನೀವು ನೋಡ್ತಾ ಇರ್ಬೋದು ಇವಾಗ ಡೌನ್ಲೋಡ್ ಲಿಂಕ್ಸ್ ಅಂತ ನಿಮಗೆ ಇಲ್ಲಿ ಕೆಳಗೆ ಒಂದು ಲಿಂಕ್ಗಳು ಕಾಣುತ್ತೆ. ನಿಮಗೆ ಇಲ್ಲಿ ಪ್ರೀಸೆಟ್ ಡೌನ್ಲೋಡ್ ಲಿಂಕ್ ಅಂತ ಒಂದು ಲಿಂಕನ್ನು ಕೊಟ್ಟಿರ್ತೇವೆ. ಆ ಒಂದು ಲಿಂಕ್ನ ಮೇಲೆ ಕ್ಲಿಕ್ಕನ್ನು ಮಾಡಬೇಕಾಗತ್ತೆ. ಈ ಒಂದು ಲಿಂಕ್ನ ನೀವು ಕ್ಲಿಕ್ ಮಾಡಿದ ನಂತರ ನಿಮಗೆ ನಮ್ಮೊಂದು ವೆಬ್ಸೈಟ್ ಓಪನ್ ಆಗುತ್ತೆ. ನೀವು ನೋಡ್ತಾ ಇರ್ಬೋದು ಕನ್ನಡ ಟೆಕ್ಸ್ ಒನ್ ಅಂತ ನಮ್ಮೊಂದು ವೆಬ್ಸೈಟ್ ಇದು. ಈ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಈ ಒಂದು ವೆಬ್ಸೈಟ್ ಓಪನ್ ಆದಾಗ ನಿಮಗೆ ಇಲ್ಲಿ ಲಾಸ್ಟ್ನಲ್ಲಿ ಬಂದರೆ ಡೌನ್ಲೋಡ್ ಪ್ರೀಸೆಟ್ಸ್ ಅಂತ ನಿಮಗೆ ಕಾಣುತ್ತೆ. ನೀವು ನೋಡ್ತಾ ಇರ್ಬೋದು ಡೌನ್ಲೋಡ್ ಪ್ರೀಸೆಟ್ಸ್ ಅಂತ ಕಾಣ್ತಾ ಇದೆ. ಇಲ್ಲಿ ನಿಮಗೆ ಎರಡು ಪ್ರೀಸೆಟ್ಗಳಿರುತ್ತೆ, ಸಾಂಗ್ ಬೀಟ್ ಮಾರ್ಕ್ಡ್ ಪ್ರೀಸೆಟ್ ಮತ್ತು ಫೋಟೋ ಶೇಕ್ ಎಫೆಕ್ಟ್ ಪ್ರೀಸೆಟ್ ಅಂತ. ನೀವು ಎರಡನ್ನೂ ಕೂಡ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ವಿಡಿಯೋನ ಎಡಿಟ್ ಮಾಡೋದಕ್ಕೆ. ಮೊದಲಿಗೆ ಸಾಂಗ್ ಬೀಟ್ ಮಾರ್ಕ್ಡ್ ಪ್ರೀಸೆಟ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮೊಂದು ಜಿಮೇಲ್ ಅಕೌಂಟನ್ನು ಕೇಳುತ್ತೆ. ನಿಮ್ಮ ಜಿಮೇಲ್ ಅಕೌಂಟನ್ನು ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟು ಓಕೆ ಮೇಲೆ ಕ್ಲಿಕ್ಕನ್ನು ಮಾಡಿ. ನೆಕ್ಸ್ಟ್ ಇದು ಗೂಗಲ್ ಡ್ರೈವ್ನಲ್ಲಿ ಈ ರೀತಿಯಾಗಿ ಓಪನ್ ಆಗುತ್ತೆ. ನೆಕ್ಸ್ಟು ಮೇಲೆ ನೀವು 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಡೌನ್ಲೋಡ್ ಆಪ್ಷನ್ ಕಾಣುತ್ತೆ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇದು ಡೌನ್ಲೋಡ್ ಆಗ್ತಾಯಿದೆ. ನೀವು ಮೇಲೆ ನೋಡ್ತಾ ಇರ್ಬೋದು ಇವಾಗ ಡೌನ್ಲೋಡ್ ಆಗ್ತಾಯಿದೆ. ಮತ್ತೆ ನೀವೇನು ಮಾಡಬೇಕಂದ್ರೆ ಬ್ಯಾಕ್ ಬರಬೇಕಾಗುತ್ತೆ. ಫೋಟೋ ಶೇಕ್ ಎಫೆಕ್ಟ್ ಪ್ರೀಸೆಟ್ ಅಂತ ಇರುತ್ತಲ್ಲ, ಸೆಕೆಂಡ್ ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ಮತ್ತೆ ನಿಮ್ಮೊಂದು ಜಿಮೇಲನ್ನು ಕೇಳುತ್ತೆ, ಓಕೆ ಕೊಡಿ. ನೆಕ್ಸ್ಟ್ ಇದು ಕೂಡ ಈ ರೀತಿಯಾಗಿ ಓಪನ್ ಆಗುತ್ತೆ ಗೂಗಲ್ ಡ್ರೈವ್ನಲ್ಲಿ. ಮತ್ತೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಇದು ಕೂಡ ಡೌನ್ಲೋಡ್ ಆಗ್ತಾಯಿದೆ. ಮೇಲೆ ನಿಮಗೆ ನೋಟಿಫಿಕೇಷನ್ ಬಾರ್ನಲ್ಲಿ ಕಾಣಿಸ್ತಾ ಇರ್ಬೋದು. ಇವಾಗ ಎರಡು ಕೂಡ ಡೌನ್ಲೋಡ್ ಆಗಿದೆ. ಸಾಂಗ್ ಬೀಟ್ ಮಾರ್ಕರ್ಡ್ ಬೈ KTZ ಮತ್ತು ಫೋಟೋ ಬೀಟ್ ಎಫೆಕ್ಟ್ ಬೈ KTZ ಅಂತ. ಇವಾಗ ನೆಕ್ಸ್ಟ್ ನೀವೇನು ಮಾಡಬೇಕಂದ್ರೆ ಡೈರೆಕ್ಟ್ ಬ್ಯಾಕ್ ಬರಬೇಕಾಗತ್ತೆ. ನಿಮ್ಮೊಂದು ಫೈಲ್ ಮ್ಯಾನೇಜರ್ಗೆ ಹೋಗಬೇಕಾಗತ್ತೆ. ನೆಕ್ಸ್ಟು ನಿಮ್ಮೊಂದು ಫೈಲ್ಸ್ಗೆ ಹೋಗಿ ನೆಕ್ಸ್ಟ್ ನಿಮಗೆ ಡೌನ್ಲೋಡ್ ಫೋಲ್ಡರ್ಗೆ ಹೋಗಿ ರೀಸೆಂಟಾಗಿ ಡೌನ್ಲೋಡ್ ಆಗಿರುವಂಥ ಪ್ರಾಜೆಕ್ಟು ನಿಮಗೆ ಇಲ್ಲಿ ಕಾಣ್ತಾ ಇದೆ. ನೀವು ನೋಡ್ತಾ ಇರ್ಬೋದು ಸಾಂಗ್ ಬೀಟು ಮತ್ತು ಫೋಟೋ ಬೀಟ್ ಎಫೆಕ್ಟು ಇಲ್ಲಿ ನಾನು ಡೌನ್ಲೋಡ್ ಮಾಡಿರೋದು ಇಲ್ಲಿದೆ. ನೀವು ಅದನ್ನು ಏನು ಮಾಡಬೇಕಂದ್ರೆ ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೆಲೆಕ್ಟ್ ಮಾಡಿಕೊಂಡು ಒಂದನ್ನು ಫಸ್ಟು ಸೆಲೆಕ್ಟ್ ಮಾಡಿ, ನೆಕ್ಸ್ಟು ಶೇರ್ ಮಾಡಿ. ಅದನ್ನು ಶೇರ್ ಅಂತ ನಿಮಗೆ ಒಂದು ಆಪ್ಷನ್ ಇರುತ್ತೆ. ಆ ಒಂದು ಶೇರ್ ಆಪ್ಷನ್ಗೆ ಹೋದರೆ ನಿಮಗೆ ಅಲೈಟ್ ಮೋಷನ್ ಅಂತ ಅಪ್ಲಿಕೇಶನ್ ಕಾಣುತ್ತೆ. ನೀವು ನೋಡ್ತಾ ಇರ್ಬೋದು ಅಲೈಟ್ ಮೋಷನ್ ಅಪ್ಲಿಕೇಶನ್ ತೋರಿಸ್ತಾ ಇದೆ. ನಿಮಗೆ ಅಲೈಟ್ ಮೋಷನ್ ಅಪ್ಲಿಕೇಶನ್ ತೋರಿಸ್ತಾ ಇಲ್ಲ ಅಂದರೆ ನಾವು ಕೊಟ್ಟಿರೋ ಅಲೈಟ್ ಮೋಷನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇವಾಗ ಅಲೈಟ್ ಮೋಷನ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದು ಇಂಪೋರ್ಟ್ ಆಗಿದೆ. ನೀವು ನೋಡ್ತಾ ಇರ್ಬೋದು ಇಂಪೋರ್ಟ್ ಪ್ರಾಜೆಕ್ಟ್ ಅಂತ ಬಂದಿದೆ. ನೆಕ್ಸ್ಟ್ ನೀವು ಫೋಟೋ ಬೀಟ್ ಅಂದರೆ ಇನ್ನೊಂದು ಇರುತ್ತಲ್ಲ, ಆ ಒಂದು ಪ್ರಾಜೆಕ್ಟನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಅದನ್ನು ಕೂಡ ಈ ರೀತಿಯಾಗಿ ಶೇರ್ ಮಾಡಬೇಕಾಗುತ್ತೆ ಅಲೈಟ್ ಮೋಷನ್ಗೆ. ನೆಕ್ಸ್ಟ್ ಇದು ಇವಾಗ ಇಂಪೋರ್ಟ್ ಆಗಿದೆ. ನಿಮಗೆ ತೋರಿಸ್ತೇನೆ. ಅಲೈಟ್ ಮೋಷನಲ್ಲಿ ಇವಾಗ ಇಂಪೋರ್ಟ್ ಆಗಿದೆ. ಇವಾಗ ಪ್ರಾಜೆಕ್ಟ್ಸ್ಗಳ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಸಾಂಗ್ ಬೀಟ್ ಮಾರ್ಕ್ಡ್ ಬೈ KTZ ಮತ್ತು ಫೋಟೋ ಬೀಟ್ ಎಫೆಕ್ಟ್ ಬೈ KTZ ಅಂತ ಮೇಲೆ ಎರಡು ನಿಮಗೆ ಪ್ರಾಜೆಕ್ಟ್ ಕಾಣ್ತಿದೆ. ಇವೆರಡು ಇವಾಗ ಇಂಪೋರ್ಟ್ ಆದಂಥ ಪ್ರಾಜೆಕ್ಟ್. ಈ ರೀತಿಯಾಗಿ ನೀವು ಪ್ರೀಸೆಟ್ಗಳನ್ನ ಡೌನ್ಲೋಡ್ ಮಾಡ್ಕೊಂಡು ಇಂಪೋರ್ಟ್ ಮಾಡ್ಕೋಬೋದು. ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದ ವಿಡಿಯೋ ಲೈಕ್ ಮಾಡಿ, ಹಾಗೂ ನಮ್ಮ ಚಾನಲ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.